ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಕಿಂಗ್ 5026 ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಬೆಂಗಳೂರಿನ ಅತಿ ಎತ್ತರದ ಜಾಗಗಳಲ್ಲಿ ಒಂದಾದಂತಹ ಓಂಕಾರ ಆಶ್ರಮ ಅಥವಾ ಓಂಕಾರ ಬೆಟ್ಟದ ಹತ್ರ ನಾವಿದ್ದೇವೆ. ಸ್ನೇಹಿತರೆ, ಈ ಜಾಗದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಜಾಗವು ಕೆಂಗೇರಿಯಿಂದ ಉತ್ತರಹಳ್ಳಿಗೆ ಹೋಗುವಂಥ ದಾರಿಯಲ್ಲಿ ಶ್ರೀನಿವಾಸಪುರದ ಹತ್ತಿರ ಇದೆ. ನೋಡಿ ಸ್ನೇಹಿತರೆ, ವೆಹಿಕಲ್ಗೆ ಈ ರೀತಿಯಾಗಿ ಟಿಕೆಟ್ಗಳನ್ನು ತಗೊಳ್ಬೇಕಾಗುತ್ತದೆ ಒಳಗಡೆ ಹೋಗಬೇಕಾದ್ರೆ. ಬನ್ನಿ, ಮುಂದೆ ಹೋಗ್ತಾ ನಿಮಗೆ ಏನೇನು ವಿಶೇಷತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಸ್ನೇಹಿತರೆ, ಮುಂದೆ ಹೋಗ್ತಾ ವನದುರ್ಗೆ ದೇವಸ್ಥಾನ ಸಿಗುತ್ತದೆ. ಅದರ ಮುಂದೆ 40 ಅಡಿ ಎತ್ತರದ ಒಂದು ತ್ರಿಶೂಲವಿದೆ. ಬನ್ನಿ, ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದೇ ನೋಡಿ, ಬೃಹತ್ ಆಕಾರದ ಈ ತ್ರಿಶೂಲವು ಸರಿಸುಮಾರು 40 ಅಡಿ ಎತ್ತರವಿರಬಹುದು ಸ್ನೇಹಿತರೆ. ಅದರ ಹಿಂದೆ ಇರುವಂತಹ ಇದು ವನದುರ್ಗೆ ದೇವಸ್ಥಾನ ಇದೆ ಸ್ನೇಹಿತರೆ, ನೋಡ್ಕೋಬಹುದು ನೀವು. ಇಲ್ಲಿ ಇದರ ಮುಂದೆ ಇರುವಂತಹ ಓಂಕಾರ ಆಶ್ರಮ ಅಥವಾ ಓಂಕಾರ ಟೆಂಪಲ್ ಅಂತ ಕರೀತಾರೆ. ಅಲ್ಲಿ ಹೋಗೋಣ, ಮುಂದೆ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಮುಂದೆ ಇಷ್ಟೊಂದು ಮುಂದೆ ಏರಿದ ಮೇಲೆ ಒಂದು ನಂದಿ ಸ್ತಂಭ ಕಾಣುತ್ತೆ. ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಸ್ನೇಹಿತರೆ, ಓಂಕಾರ ದೇವಸ್ಥಾನದ ಎದುರುಗಡೆ ಇರುವಂತಹ ಈ ನಂದಿ ಸ್ತಂಭವು ಸುಮಾರು 30 ಅಡಿ ಇರುತ್ತದೆ ಸ್ನೇಹಿತರೆ. ಇಲ್ಲಿಂದ ಬೆಂಗಳೂರು ತುಂಬ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಪಾದರಕ್ಷೆಗಳನ್ನೆಲ್ಲ ಬಿಟ್ಟು ಇಲ್ಲಿಂದ ಒಳಗಡೆ ಹೋಗಬೇಕು ಸ್ನೇಹಿತರೆ. ಬನ್ನಿ, ಯಾವ ರೀತಿ ಒಳಗಡೆ ಹೋಗೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ದ್ವಾದಶ ಓಂಕಾರ ಜ್ಯೋತಿರ್ಲಿಂಗಗಳ ದೇವಸ್ಥಾನದ ಮುನ್ನೋಟ ನೋಡಿ ಹೇಗಿದೆ ಸ್ನೇಹಿತರೆ. ಈ ಸ್ಥಳದಿಂದ ಹೊರಗಿನ ಮುನ್ನೋಟ ಬಹಳ ಸುಂದರವಾಗಿ ಕಾಣುತ್ತದೆ ಸ್ನೇಹಿತರೆ. ನೀವು ಯಾರೆಲ್ಲ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಬೇಕಂತ ಅಂದ್ಕೊಂಡಿದ್ದೀರ, ಖಂಡಿತವಾಗಿ ಭೇಟಿ ನೀಡಿ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ವಿಡಿಯೋ ಹಾಗೂ ಫೋಟೋಗ್ರಫಿಗಳಿಗೆ ಅವಕಾಶವನ್ನು ದೇವಸ್ಥಾನ ಮಂಡಳಿ ಕೊಡುವುದಿಲ್ಲ ಸ್ನೇಹಿತರೆ. ಆದ ಕಾರಣಕ್ಕಾಗಿ ನಾವು ಒಳಗಡೆ ದರ್ಶನ ಮಾಡ್ಕೊಂಡ್ಬಂದು ಯಾವುದೇ ರೀತಿಯಾದಂತಹ ನಿಮಗೆ ವಿಶೇಷಗಳನ್ನು ತಿಳಿಸ್ಕೊಡ್ತೀವಿ ಬನ್ನಿ. ಸ್ನೇಹಿತರೆ, ಈ ರೀತಿಯಾದಂಥ ಉಡುಗೆಗಳನ್ನು ಉಟ್ಕೊಂಡು ಇಲ್ಲಿ ದೇವಸ್ಥಾನದಲ್ಲಿ ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಯಾವುದಿದ್ರೂ ಡೀಸೆಂಟಾಗಿ ಚೆನ್ನಾಗಿ ಬಟ್ಟೆಗಳನ್ನು ಉಟ್ಕೊಂಡು ಬರಬೇಕಾಗತ್ತೆ. ನೋಡ್ಕೊಳ್ಳಿ ಇಲ್ಲಿ ಸ್ನೇಹಿತರೆ, ಈ ದೇವಸ್ಥಾನವನ್ನು ಶ್ರೀ ಬ್ರಹ್ಮಲಿಂಗ ಶಿವಪುರಿ ಮಹಾಸ್ವಾಮೀಜಿಗಳು 2002ರಲ್ಲಿ ಸ್ಥಾಪಿಸಲಾಯಿತು ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. 12 ಜ್ಯೋತಿರ್ಲಿಂಗಗಳಲ್ಲಿ ಓಂಕಾರ ಜ್ಯೋತಿರ್ಲಿಂಗದ ಸುತ್ತ 11 ಜ್ಯೋತಿರ್ಲಿಂಗಗಳು ಸುತ್ತುವರೆದಿವೆ. ಓಂಕಾರ ಜ್ಯೋತಿರ್ಲಿಂಗದ ಕೆಳಗಡೆ ಸುಮಾರು 2008 ನರ್ಮದಾ ಜ್ಯೋತಿರ್ಲಿಂಗಗಳು ಅದೃಶ್ಯವಾಗಿ ಇರಿಸಲಾಗಿದೆ ಸ್ನೇಹಿತರೆ. ಮಿಕ್ಕಿದ 11 ಜ್ಯೋತಿರ್ಲಿಂಗದ ಕೆಳಗಡೆ ತಲಾ 1008ರಂತೆ 11 ಜ್ಯೋತಿರ್ಲಿಂಗದ ಕೆಳಗಡೆ ನರ್ಮದಾ ಜ್ಯೋತಿರ್ಲಿಂಗಗಳನ್ನು 1008ರಂತೆ ಇರಿಸಲಾಗಿದೆ ಸ್ನೇಹಿತರೆ. ನರ್ಮದಾ ಜ್ಯೋತಿರ್ಲಿಂಗಗಳನ್ನು ನರ್ಮದಾ ನದಿಯ ಕಲ್ಲಿನಿಂದ ಕೆತ್ತಲಾಗಿ ಅದೃಶ್ಯವಾಗಿ ಇರಿಸಲಾಗಿದೆ ಸ್ನೇಹಿತರೆ. ಈ ದೇವಸ್ಥಾನದ ಹಿಂದೆ 12 ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಲಾಗಿದೆ. ಒಂದೊಂದನ್ನು ನೀವು ನೋಡಬಹುದು. ಇಲ್ಲಿ ಬನ್ನಿ.
ಧ್ಯಾನ ಮಂದಿರವು ಯಾವ ರೀತಿ ಇದೆ ಅಂತ ತೋರಿಸ್ತೀವಿ ಬನ್ನಿ. ಶ್ರೀ ಬ್ರಹ್ಮಲಿನ ಸದ್ಗುರು ಮಹಾಶಿವಪುರಿ ಸ್ವಾಮೀಜಿಗಳು. ಸ್ನೇಹಿತರೆ, ಮುಂದುಗಡೆ ಸರ್ವಧರ್ಮ ಸಮನ್ವಯ ಪೀಠ ಇದೆ. ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ಕೊಡ್ತೀವಿ. ಮುಂದೆ ಹೋಗೋಣ ಬನ್ನಿ. ಇದು ತುಂಬ ಉತ್ತಮವಾದ ಪರಿಸರವನ್ನು ಹೊಂದಿರುವ ಜಾಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಆ ಜಾಗದಲ್ಲಿ ತಿರುಗಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಂತೂ ಖಚಿತ ಸ್ನೇಹಿತರೆ. ಸ್ನೇಹಿತರೆ, ಈ ಸ್ಥಳವು ಸಮುದ್ರ ಮಟ್ಟಕ್ಕಿಂತ 2800 ಅಡಿ ಎತ್ತರದಲ್ಲಿದೆ ಸ್ನೇಹಿತರೆ. ಸ್ನೇಹಿತರೆ, ಇದೆ ಸರ್ವಧರ್ಮ ಸಮನ್ವಯ ಪೀಠಕ್ಕೆ ಹೋಗೋಣ. ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಹಿಂದೂ ದ್ವೈತ ಸಿದ್ಧಾಂತ ಪ್ರತಿಪಾಲಕರ ಪ್ರತಿಮೆ ಸ್ನೇಹಿತರೆ. ಇದು ಇಸ್ಲಾಂ ಧರ್ಮದ ಪ್ರಾರ್ಥನೆ ಸ್ಥಳ. ಕ್ರೈಸ್ತ ಧರ್ಮದ ಸಂಸ್ಥಾಪಕ ಯೇಸು ಕ್ರಿಸ್ತನವರ ಪ್ರತಿಮೆ. ಜೈನ ಧರ್ಮದ ಸಂಸ್ಥಾಪಕ ಮಹಾವೀರರ ಪ್ರತಿಮೆ. ಇದು ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧರ ಪ್ರತಿಮೆ. ಇದು ಸಿಖ್ಖರ ಗುರು ಗ್ರಂಥ ಸಾಹೇಬ. ಸ್ನೇಹಿತರೆ, ವಿಶ್ವದ 2ನೇ ಅತಿ ದೊಡ್ಡ ಗಡಿಯಾರ ಇಲ್ಲೇ ಇದೆ ಸ್ನೇಹಿತರೆ. ನೋಡಿ ಯಾವ ರೀತಿ ಇದೆ ಅಂತ.